ಒಳ್ಳೆ ದಿನ ಆಗಿಲ್ಲ ಇವತ್ತು ಅನ್ಕೊಂಡ್ ಕಂಡ್ಬಿಟ್ಟೆ. ಅಷ್ಟೊತ್ತಿಗೆ ಸೌಟಿನ ಸ್ವಾಗತ ಆಯ್ತು. ಯಾಕೆ ಅಂತ ಯೋಚನೆ ಮಾಡಿದಾಗ ಗೊತ್ತಾಯ್ತು ಬೆಳಿಗ್ಗೆ 10 ಗಂಟೆ ಆಗಿತ್ತು ಅಂತ. ಸರಿ ಇದೆಲ್ಲ ಇದ್ದಿದೆ ಅನ್ಕೊಂಡು ರೀಲ್ಸ್ ನೋಡ್ತಾ ಮಮ್ಮಿ ತಿಂಡಿ ಕೊಡ್ತಾರೆ ಅಂತ ಕಾಯ್ತಾ ಕೂತಿದೆ. ಅಷ್ಟೊತ್ತಿಗೆ ದೋಸೆಗೆ ಚಟ್ನಿ ಬೇಕಂದ್ರೆ ಹೋಗಿ ಮೆಣಸಿನ್ಕಾಯಿ ತಗೋಬಾರಪ್ಪ ಅಂದ್ರು. ನಾನು ಆಮೇಲೆ ಹೋಗ್ತೀನಿ ಮಮ್ಮಿ ಅಂತ ಅಂದಿದೆ ತಡ. ಯೂಶುವಲ್ ಸೆಂಟಿಮೆಂಟ್ ಬ್ಲಾಕ್ ಮೇಲ್ ಡೈಲಾಗ್ಸ್ ಹೇಳ್ಕೊಂಡು ಸ್ಲಿಪ್ಪರ್ ಹಾಕೊಳಕ್ ಹೋದ್ರು. ನಾನು ವಿತೌಟ್ ಎನಿ ಚಾಯ್ಸ್ ನಾನೇ ಹೋಗ್ಬೇಕಾಯ್ತು. ಮೆಣಸಿನ್ಕಾಯಿ ತಗೊಂಡ್ ಮನೆಗ್ ಬಂದೆ. ಆಗ ಮಮ್ಮಿಗ್ ನೆನಪಾಯ್ತು ಚಟ್ನಿ ಮಾಡಕ್ ಪುದೀನೂ ಬೇಕಲ್ವಾ ಅಂತ. ಈ ತರ ಹಿಂಸೆ ಕೊಡ್ರಿ ಯಾರು ಬದುಕ್ತಾರ ಸಾರ್ ಅಂತ ಡೈಲಾಗ್ ಹೇಳ್ಕೊಂಡು ಹೋಗಿ ಧನಿಯಾ ತಗೊಬಂದೆ. ಆಗ ಅವ್ರದ್ದು ಹ್ಯಾಮರ್ ತರ ಮಮ್ಮಿದು ಸೌಟ್ ಬಂದ್ಬಿತ್ತು. ಈ ಸತಿ ಯಾಕಪ್ಪ ಅಂತ ಯೋಚನೆ ಮಾಡಿದಾಗ ನೆನಪಾಯ್ತು ಪುದೀನ ಬದಲು ಧನಿಯಾ ತಂದೆ. ಈ ಮಮ್ಮಿನ ಹೆಂಗು ಬಚಾವಾದೆ. ಅಷ್ಟೊತ್ತಿಗೆ ಡ್ಯಾಡಿ ಕಾಲ್ ಮಾಡ್ಬಿಟ್ಟು ಕಾನ ಒರ್ಸಿಡು ಮಗ್ನೆ ಅಂತ ಅಂದ್ರು. ವಿತೌಟ್ ಎನಿ ಚಾಯ್ಸ್ ಮಾಡ್ಬೇಕಾಯ್ತು. ಅದು ಆದ್ಮೇಲೆ ಮಮ್ಮಿ ಇಡೀ ವರ್ಲ್ಡ್ ತುಂಬಾ ಕಷ್ಟಕರವಾದ 2 ಕೆಲಸ ನನಗೆ ಕೊಟ್ರು. ಏನಂದ್ರೆ ಟ್ಯಾಂಕ್ ಫುಲ್ ಆಗಿದ ತಕ್ಷಣ ಮೋಟರ್ ಆಫ್ ಮಾಡುವಂತ, ಆಮೇಲೆ ಗ್ಯಾಸ್ ಅಲ್ಲಿ ಇಟ್ಟಿರೋ ಹಾಲನ್ನ ಆಫ್ ಮಾಡುವಂತ. ಯಾವ ಕಡೆ ಹೋಗಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅನ್ನೋ ಅಷ್ಟೊತ್ತಿಗೆ 2 ಕೈ ತಪ್ಪೋಗಿತ್ತು. ಇದಾದ್ಮೇಲೆ ಈ ಕಷ್ಟ ತಡೆಯೋಕೆ ಆಗದಲ್ಲ ಫ್ಯಾಮಿಲಿ ಮೆಂಬರ್ಸ್ ನೆಲ್ಲ ಒಟ್ಟಿಗೆ ಕೂರಿಸಿ ಯಾಕೆ ಜನರು ಈ ಮಟ್ಟಿಗೆ ಕೆಲಸ ಮಾಡಿಸ್ತೀರ ಅಂತ ನನ್ನ ಹಕ್ಕಿಗೋಸ್ಕರ ವಾಯ್ಸ್ ರೇಸ್ ಮಾಡಿದೆ. ಆಗ ಆಗಿನೆಂತ ಎಲ್ಲರೂ ಒಂದೊಂದು ಏಟ್ ಕೊಟ್ಬಿಟ್ಟು ಮೂಲೆಗೆ ಹಾಕೋದು. ಹೀಗೆ ಇಡೀ ದಿನದ 8 ಸಾಲನ್ನ ಮುಗಿಸಿ ಮಲ್ಕೊಂಡೆ. ಮತ್ತೆ ನಾನು ಬ್ಲಾಗ್ ಅಲ್ಲಿ ಸಿಗ್ತೀನಿ. ಟಾಟಾ ಬೈ ಬಾಯ್.